ಮಗುಗೆ ಇವಾಗ 1 ವರ್ಷದ ಮೇಲೆ 10 ತಿಂಗಳು ಇವಾಗ ನಡೀತಾ ಇದೆ. ಈ ಮಗುಗೆ 2 ಕಿವಿ ಕೇಳಿಸ್ತಾ ಇಲ್ಲ, ಮಾತು ಬರ್ತಾ ಇಲ್ಲ, ಏನು ಅಮ್ಮ ಅಪ್ಪ ಅಂತ ಏನೂ ಕರೀತಾ ಇಲ್ಲ. ನಾವು 1.5 ತಿಂಗಳಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ವಿ. ಆವಾಗ ಮಗುಗೆ ಜ್ವರ ಜಾಸ್ತಿಯಾಗಿ ಪಿಡಿಸ್ ಬಂತು. ಆವಾಗ ಫಸ್ಟು ದೇವನಹಳ್ಳಿ ಮಾನಸ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. 2 ದಿನ ಅಲ್ಲಿ ಐಸಿನಲ್ಲಿ ಇಟ್ಕೊಂಡು ಮಗು ಇಲ್ಲಿ ಆಗೋದಿಲ್ಲ, ಕರ್ಕೊಂಡೋಗ್ಬಿಡಿ, ಅಲ್ಲಿ ಬೇರೆ ಕಡೆ ಕರ್ಕೊಂಡೋಗಿ ಅಂದರು. ಬಾಪಿಸ್ಟಿಗೆ ಕರ್ಕೊಂಡೋದ್ವಿ, ಅಲ್ಲಿ ಬೆಡ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು. ಅಲ್ಲಿಂದ ಸನೈರ ಹಾಸ್ಪಿಟಲ್ ಇದರಲ್ಲಿ ಕೆಂಗೇರಿ ಒಳಗಡೆ ಅಲ್ಲಿ ಕರ್ಕೊಂಡೋದ್ವಿ ಮಗುನ. ಅಲ್ಲಿ ಮಗು ಹೇಳೋದಕ್ಕಾಗಲ್ಲ ಅಂತ ಹೇಳಿ 1 ತಿಂಗಳು ಐಸಿನಲ್ಲಿ ಇತ್ತು, ಮಗು 1 ಐಸಿನಲ್ಲಿ ಇತ್ತು. ಆ ಟೈಮಲ್ಲಿ ಡಾಕ್ಟ್ರು ಹೇಳಿದರು, ಎಲ್ಲ ಮಕ್ಳ ಥರ ಈ ಮಗು ಇರೋದಿಲ್ಲ ಅಂತ ಹೇಳಿದರು. ನಮಗೆ ನಾವು ಬಿಡು ಎಲ್ಲ ಚೆನ್ನಾಗೇ ಐತೆ ಮಗು ಅಂತ ಅಂದ್ಕೊಂಡ್ವಿ. ಆಮೇಲೆ ಮಗು ಬರ್ತಾ ನೋಡಿದ್ರೆ 3 ತಿಂಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ, ಏನು ಮಗು ಸೌಂಡ್ಗೆ ಎಷ್ಟು ಜೋರು ಸೌಂಡ್ ಮಾಡಿದ್ರು ಮಗು ಏನೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಆಮೇಲೆ ಡೌಟ್ ಬಂತು ನಮಗೆ, ಮಗುಗೇನು ಕಿವಿ ಕೇಳಿಸ್ತಾ ಇತ್ತೋ ಇಲ್ವಾ, ಏನಾಗಿದೆ ಮಗುಗೆ, ಯಾಕೆ ಎಷ್ಟು ಜೋರು ಸೌಂಡ್ ಮಾಡಿದ್ರು ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲವಲ್ಲ ಅಂತ ಡೌಟ್ ಬಂದಿದ್ದಕ್ಕೆ ಬಾಪಿಸ್ಟ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋದ್ವಿ. ಅಲ್ಲಿ ಕರ್ಕೊಂಡೋಗಿ ತೋರಿಸೋದನ್ನು ಮಗುಗೆ ಸಂವಾದ್ ಇನ್ಸ್ಟಿಟ್ಯೂಟಿಗೆ ಬರ್ಕೊಟ್ರು, ಬೇರೆ ಟೆಸ್ಟು ಮತ್ತು ABR ಟೆಸ್ಟ್ಗಳು ಬರ್ಕೊಟ್ರು. ಅಲ್ಲಿ ಕರ್ಕೊಂಡೋಗಿ ಸಂವಾದ್ ಇನ್ಸ್ಟಿಟ್ಯೂಟಲ್ಲಿ ಟೆಸ್ಟ್ ಮಾಡಿಸಿದಾಗ ಮಗುಗೆ 2 ಕಿವಿ ಲಾಸ್ ಇದೆ, 100% ಲಾಸ್ ಇದೆ ಅಂತ ಅವಾಗ ಹೇಳಿದ್ರು ಅಣ್ಣ. ಅಲ್ಲಿಂದ ನಾವು ಬಡವರು ಕೂಲಿ ಮಾಡ್ಕೊಂಡು ತಿನ್ನೋದು ಅಣ್ಣ. ನಾವು ಗಂಡನ ಮನೆ ಕಡೆ ಆಗಲಿ ಅಪ್ಪನ ಮನೆ ಕಡೆ ಆಗಲಿ ಯಾವುದೇ ರೀತಿ ಆದಾಯ ಇಲ್ಲ, ಕೂಲಿ ಮಾಡ್ಕೊಂಡು ತಿಂದರೆ ಉಂಟು, ಇಲ್ಲಾಂದರೆ ಇಲ್ಲ ಅಣ್ಣ. ಆವಾಗ ಮೈಸೂರಲ್ಲಿ ಯಾರೋ ಹಿಂಗೆ ಹೇಳಿದ್ರು, ಮೈಸೂರಲ್ಲಿ ಕರ್ಕೊಂಡೋಗಿ ಇದಕ್ಕೆ ಒಂದು ಸ್ಪೆಷಲ್ ಹಾಸ್ಪಿಟ್ಲಿದೆ, ಇದಕ್ಕೆ ನೋಡ್ತಾರೆ ಅಂದರು. ಅಲ್ಲಿಗೆ ಹೋದ್ವಿ. ಅಲ್ಲಿ ಕೂಡ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿ ಮಗುಗೆ ಇಲ್ಲ 2 ಕಿವಿ ಲಾಸ್ ಇದೆ, ಫುಲ್ಲು ಲಾಸ್ ಇದೆ, ಮಿಷಿನ್ ಹಾಕ್ಸಿ ಇಯರಿಂಗ್ಗೆ ಏಡ್ಸ್ ಹಾಕ್ಬಿಟ್ಟು ನೋಡಿ, ಒಂದು 3-4 ತಿಂಗಳು ನೋಡಿ ಅಂತ ಅಂದರು. ಅಲ್ಲೇ ಮಗುಗೆ ಆವಾಗ 5 ತಿಂಗಳಿತ್ತು. ಅಲ್ಲೇ ಮನೆ ಮಾಡಿಕೊಂಡು ಅಲ್ಲೇ 5 ತಿಂಗಳು 6 ತಿಂಗಳು ಇಯರಿಂಗ್ ಏಡ್ಸ್ ಹಾಕಿ ಅಲ್ಲೇ ತೋರಿಸಿದ್ವಿ. ಅಲ್ಲಿ ಕೂಡ ಮಗುಗೆ ಮಿಷಿನಲ್ಲಿ ಕೂಡ ಏನೂ ವರ್ಕ್ ಆಗಲಿಲ್ಲ, ಏನೂ ಕೇಳಿಸ್ತಾ ಇಲ್ಲ ಅಂತಲೇ ಬಂತು. ಅವಾಗ ಕಾಕ್ಲರ್ ಇಂಪ್ಲಾಂಟೇಷನ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಅವ ಮಗುನೂ ಅವಳು ವೆಯ್ಟ್ ಇಲ್ಲ ಅಣ್ಣ, ಇವಾಗಲೂ ಕೂಡ 7.5 kg ಅಷ್ಟೇ ಇದ್ದಾಳೆ. 1 ವರ್ಷದ ಮೇಲೆ 10 ತಿಂಗಳು, ಇನ್ನು 7.5 kg ಇದ್ದಾಳೆ. ಗೌರ್ಮೆಂಟಿಂದ ಮಾಡೋದಕ್ಕೆ ಒಂದು ರೂಲ್ ಇದೆಯಂತಣ್ಣ, 10 kg ಇರಬೇಕು, 10 ತಿಂಗಳಾಗಿರಬೇಕು, 10 ಹಿಮೋಗ್ಲೋಬಿನ್ ಇರಬೇಕು ಅಂತ. ಮಗು ವೆಯ್ಟ್ ಇಲ್ಲ, ಮಗು 10 kg ಆಗೋವರೆಗೂ ಗೌರ್ಮೆಂಟಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಗೌರ್ಮೆಂಟಲ್ಲಿ ಮಾಡಿಸೋದಕ್ಕೆ ಮಗುಗೆ ಪಿಡ್ಸ್ ಬರುತ್ತಣ್ಣ. ನಾವು ಬಾಪಿಸ್ಟ್ ಹಾಸ್ಪಿಟ್ಲಲ್ಲೇ MRI CT ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಅದು ಗೌರ್ಮೆಂಟಲ್ಲಿ ಮಿಷಿನ್ ಹಾಕ್ಸ್ಬಿಟ್ರೆ ಅದರಲ್ಲಿ MRI CT ಸ್ಕ್ಯಾನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳಿದ್ದಾರೆ ಡಾಕ್ಟ್ರು. ಮತ್ತು 6 ತಿಂಗಳಿಗೊಂದ್ಸಲ ಮತ್ತೆ ಮಗುಗೆ ಮಿಷಿನ್ ರಿಮೂವ್ ಮಾಡೋದು ಹಾಕೋದಕ್ಕೆ ನಾವು ರಿಸ್ಕ್ ತೊಗೊಳಕ್ಕೆ, ಮಗು ವಿಷಯದಲ್ಲಿ ರಿಸ್ಕ್ ತೊಗೊಳಕ್ಕೆ ಯಾವ ತಂದೆ ತಾಯಿಯೂ ರೆಡಿ ಇರೋದಿಲ್ಲ. ಅದಕ್ಕೆ ಅಪೋಲೋ ಹಾಸ್ಪಿಟಲಲ್ಲಿ ಡಾಕ್ಟರ್ ಸುನಿಲ್ ನಾರಾಯಣ್ ದತ್ ಅಂತ ಸರ್, ಅವರೇ ಮಗುನ ನೋಡ್ತಾ ಇರೋದು. ಅದಕ್ಕೆ ಮಗುಗೆ 2 ಕಿವಿ ಸರ್ಜರಿ ಮಾಡೋಣ ಅಂತ ಅವರೇ ಹೇಳಿದ್ದಾರೆ. 35,82,500 ರೂಪಾಯಿ ಆಗುತ್ತೆ ಅಣ್ಣ. ನಾವು ಅಷ್ಟು ದುಡ್ಡಿರೋರು ಅಲ್ಲ, ಜಮೀನು ಅದು ಏನೂ ಇಲ್ಲ ಅಣ್ಣ ನಮಗೆ. ನಾವು ಇವಳೊಬ್ಬಳೇ ಮಗಳು. ಇವಾಗ ನನಗೆ ನಮ್ಮ ಅಪ್ಪನೂ ವ್ಯಾಪಾರ ಮಾಡ್ತಾರೆ, ಗಂಡನೂ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾರೆ. ಅವರು ನೋಡ್ತಿದ್ದಾರೆ, ಇವರು ನೋಡ್ತಿದ್ದಾರೆ. 2 ಮನೆತನದ ನೋಡಿದ್ರೂ 36 ಲಕ್ಷ ಅಣಿಸೋಷ್ಟು ನಾವು ಅಷ್ಟು ಶಕ್ತಿ ಇಲ್ಲ ಅಣ್ಣ. ದಯವಿಟ್ಟು ಯಾರಾದರೂ ಸಹಾಯ ಮಾಡೋರಿದ್ರೆ ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ಮಗು ಅಂತ ಅಂದ್ಕೊಳ್ಳಿ. ಎಲ್ಲ ಮಕ್ಳ ಥರ ನನ್ನ ಮಗಳು ಅಮ್ಮ ಅಂತ ಮಾತಾಡಬೇಕು ಅನ್ನೋ ಆಸೆ ನನಗೂ ಇದೆ. ಎಲ್ಲ ಮಕ್ಳ ಥರವೂ ಈ ಮಗುನೂ ಕೂಡ ಬಾಳಿ ಬದುಕಬೇಕು. ಇವಳೊಬ್ಬಳೇ ಮಗಳು, ದಯವಿಟ್ಟು ಸಹಾಯ ಮಾಡಿ. ಆದಷ್ಟು ಬೇಗ, ಎಷ್ಟು ಬೇಗ ಆಪ್ರೇಷನ್ ಮಾಡಿಸ್ತೀವೋ ಮಗು ಅಷ್ಟು ಬೇಗ ಮಾತಾಡುತ್ತೆ, ಇಲ್ಲಾಂದರೆ ಮಾತು ಡಿಲೇ ಆಗುತ್ತೆ ಮಗುಗೆ ಅಂತ ಹೇಳಿದ್ದಾರೆ. ಮಗುಗೆ ಸುಮಾರು ಒಂದು 8-9 ಲಕ್ಷ ಖರ್ಚು ಮಾಡಿದ್ದೀವಿ ನಾವು. ಇವಾಗ 36 ಲಕ್ಷ ಖರ್ಚು ಮಾಡೋಷ್ಟು ಶಕ್ತಿ ನಮಗಿಲ್ಲ ಅಣ್ಣ. ದಯವಿಟ್ಟು ನಿಮ್ಮ ಮನೆ ಮಗು ಅಂತ ಅಂದ್ಕೊಳ್ಳಿ, ದಯವಿಟ್ಟು ಸಹಾಯ ಮಾಡಿ. 1 ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ. ನಾವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀವಿ, ಅಂದರೂ ನಮ್ಗೆ ಅಷ್ಟು ದುಡ್ಡು ಬಂದಿಲ್ಲ. ಎಲ್ಲ ಜನ ಎಲ್ಲ ಫೇಕ್ ಅಂತ ಅನ್ಕೊತಿದ್ದಾರೆ, ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ದಯವಿಟ್ಟು ಇದು ಯಾವುದೂ ಸುಳ್ಳಲ್ಲ, ರಿಪೋರ್ಟ್ಸ್ ಎಲ್ಲ ಇದೆ, ಯಾವುದೂ ಸುಳ್ಳಲ್ಲ. ಅಪೋಲೋ ಬನ್ನೇರುಘಟ್ಟ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇರೋದು. ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ಮನೆ ಮಗು ಥರ ಅಂದ್ಕೊಂಡು ಈ ಮಗುಗೊಂದು ಕಿವಿ ಕೇಳಿಸೋ ಥರ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಅಕ್ಕ ತಂಗಿ ಥರ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು. ನನ್ನ ಮಗು ಅಮ್ಮ ಅಂತ ಕರಿಬೇಕು, ಅದೊಂದೇ ಆಸೆ ನನಗೆ. ಎಲ್ಲರಿಗೂ ನೀವು ನಮ್ಮಪ್ಪ ಅಮ್ಮ ನಮಗೊಂದು ಭವಿಷ್ಯ ಕೊಟ್ಟಂಗೆ ನಾನು ನನ್ನ ಮಗಳಿಗೊಂದು ಭವಿಷ್ಯ ಕೊಡಬೇಕು ಅಂತ ಆಸೆ. ಭಗವಂತ ನಮಗೇನು ಆ ಮಗು ಹಣೆ ಬರದಲ್ಲಿ ಏನಿತ್ತೋ ಇಲ್ಲ ಕಿವಿ ಕಿತ್ಕೊಂಬಿಟ್ಟಿದ್ದಾನೆ. ದಯವಿಟ್ಟು
ಆಪ್ರೇಷನ್ ಅಂತ ಒಂದು ಆಪ್ಷನ್ ಐತೆ ನಮಗೆ. ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಮಗುಗೊಂದು ಆಪ್ರೇಷನ್ ಮಾಡಿಸ್ಕೊಂಡು ಆ ಮಗು ಕೇಳಿಸ್ಕೊಳ್ಳೋ ಅಂಥ ಒಂದು ಅವಕಾಶ ಮಾಡಿಕೊಡಿ, ದಯವಿಟ್ಟು ಮಾಡಿಕೊಡಿ ಸರ್. ನನ್ನ ಹೆಸರು ಸುಚಿತ್ರಾ ಅಂತ. ಸರ್ ನಮಸ್ತೆ. ನಮ್ಮ ಮಗುಗೆ ಇವಾಗ 1 ವರ್ಷ 10 ತಿಂಗಳಾಗಿದೆ. 1.5 ತಿಂಗಳಲ್ಲಿ ಫೆಡ್ಸ್ ಥರ ಬಂತು, ಜ್ವರ ಬಂದು ಈ ಥರ ಹಿಂಗಾಯ್ತು. ಏನನ್ನೋದು ಗೊತ್ತಾಗಿಲ್ಲ. ದೇವನಹಳ್ಳಿ ಹಾಸ್ಪಿಟ್ಲು ಕೆಂಗೇರಿ ಒಳಗೆ ಬಾಪಿಸ್ಟ್ ಎಲ್ಲ ನೋಡಿಸ್ತೀವಿ, ಉಳಿಯಲ್ಲ ಅಂತ ಬಂತು ಅಲ್ಲಿ. ಅವಾಗ ಅಲ್ಲೂ ಒಂದು 8 ಲಕ್ಷ ಖರ್ಚು ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಕರ್ಕೊಂಬಂದಾದ್ಮೇಲೆ ತಿರ್ಗಾ ನಾವು ಕೈಲಾದಷ್ಟು ಮಾತ್ರ ನಾವು ನೋಡ್ಕೊಂಡಿದ್ವಿ. ಆವಾಗೇನೋ ಒಂಥರ ಹುಟ್ಟಿದವಾಗೇನೆ ನಮಗೆ ಗೊತ್ತು ಮಗುನೇ ಉಳಿಯಲ್ಲ ಅನ್ನಂಗಿತ್ತು. ಆವಾಗ ಒಂಥರ ಕಣ್ಮರೆ ಆಗ್ಬಿಡ್ತಿತ್ತು. ಇವಾಗ ನೋಡಿ ನಾವು ಬಿಡೋಕ್ಕೂ ಆಗಲ್ಲ. ನಮ್ಮ ಮಗುನ ಇರೋದೊಂದು ಹೆಣ್ಣು ಮಗು. ಅವಳಕ್ಕೆ ನಾವು ಇದು ಕಷ್ಟ ಕೂಲಿನಲ್ಲಿ ಮಾಡಿ ನನ್ನ ಮಗುನ ಇಂಜಿನಿಯರ್ ಮಾಡಿಸ್ತೀವಿ. ಅವಳಿಗೇನು ಚೆನ್ನಾಗಿ ಅವಳೆ, ಅವ್ರು ಕೊಟ್ಟಿದ್ದ ಮನೆ ಕಡೆನೂ ಚೆನ್ನಾಗವ್ರೆ. ಆದ್ರೂ ಅವರು ಮಾಡ್ಕೊಳಕ್ಕೆ ಅಷ್ಟು ದುಡ್ಡು ಮಾಡ್ಕೊಳಕ್ಕೆ ಯಾರು ತಾನೇ ಮಾಡ್ಕೊತಾರೆ ಅಣ್ಣ. ಅವರು ಮಾಡ್ಕೊಳಲ್ಲ, ನಾವು ಮಾಡ್ಕೊಂಡಿಲ್ಲ. ಇವಾಗ 36 ಲಕ್ಷ ಬೇಕಾಗುತ್ತೆ ಮಾಡೋಕ್ಕೆ, ಅಷ್ಟೊಂದು ಆಗಲ್ಲಣ್ಣ. ಯಾರ ಅಕ್ಕ ಅಣ್ಣ ಅಪ್ಪ ಅಮ್ಮ ಅಣ್ಣ ತಂಗಿ ಅಂತಾರೆ ಯಾರಾದರೂ ಇದೇ ಸಹಾಯ ಮಾಡಿದ್ರೆ ಮಾಡ್ಬೋದು. 38 ಲಕ್ಷ ನಮ್ಮ ಹತ್ರ ಉಳ್ಸೋಕ್ಕಾಗಲ್ಲಣ್ಣ. ಏನೋ ಕಷ್ಟ ಸುಖ ನಾವು ಮೊನ್ನೆ ರೀಲ್ ಅದೇನೋ ಇದು ವಿಡಿಯೋ ಮಾಡಿ ಹಾಕಿದ್ವಿ. ಕೆಲವರು ಅಕ್ಕ ತಂಗಿ ಜೊತೆಗೆ ಹುಟ್ಟಿಲ್ಲ ಅನ್ನೋ ನನ್ನ ಮಕ್ಕಳಾದರೂ ಅಲ್ಲ ಬೇಜಾರು ಮಾಡ್ಕೊಂಬಿಡಿ. ಅವರು ಒಂಥರ ಕೆಟ್ಟದಾಗೆಲ್ಲ ವಿಡಿಯೋ ಇದು ಮಾತಾಡಿದ್ರು. ಹಂಗಾಗಿ ನಮಗೂ ಒಂಥರ ಬೇಜಾರಾಯಿತು. ನಮಗೂ 2 ಹೆಣ್ಮಕ್ಳವೆ, ನಾವು ಒಬ್ಬರ ಥರ ಆ ಥರ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾವು ಆ ಥರ ನಾವು ಮಾಡಿಲ್ಲ. ನಾವು ನಿಮ್ಮ ಅಣ್ಣ ತಮ್ಮಂದ್ರ ಥರ ಕೇಳ್ತಾಯಿದ್ದೀವಿ, ಅಕ್ಕ ತಂಗಿ ಥರ ಕೇಳ್ತೀವಿ. ನಾವು 1 ರೂಪಾಯಿ 2 ರೂಪಾಯಿನೂ ನಮ್ಗೆ ಅನುಕೂಲ ಆಗ್ತೈತೆ. ನಿಮ್ಮ ಪ್ರೀತಿ ಏನಿದ್ರೆ ಅದು ಹಾಕ್ಕೊಡಿ ಅಣ್ಣ, ನನ್ನ ಮಗನ ಉಳಿಸ್ಕೊಡಿ ಅಣ್ಣ. ಇದು ದೊಡ್ಡಬಳ್ಳಾಪುರ ತಾಲೂಕು ಗಂಗಸಂದ್ರ ಅಂತೇಳಿ ನಮ್ಮದು ಹಳ್ಳಿ. ಮಗುಗೊಂದು ಸಹಾಯ ಮಾಡ್ಬೇಕು ಅಷ್ಟೇ ಅಣ್ಣ. ಅದು ಮಗುಗೆ ಜಗತ್ತೇ ಕೇಳಿಸ್ಕೊಬೇಕು, ಅಮ್ಮ ಅನ್ನೋ ಪದ ಅದ್ರಿಗೆ ಬರಬೇಕು. ಅದನ್ನು ನಾನು ಅಷ್ಟೇ ಬೇಡ್ಕೊಂತ ಇರೋದು, ಅದನ್ನು ಮಾಡಿಕೊಡಿ ಅಣ್ಣ. ನಮ್ಮ ಹೆಸರು ಆನಂದಮ್ಮ ಅಂತೇಳಿ.